ಯವಾ ಯವಾ ನಾಷ್ಟ ಕೊಡ್ಬಿ. ಏನ್ಲ ವೀರೇಶ, ನಿನ್ ಹೆಂಡತಿ ಅದಾಳಿಲ್ಲ ಮತ್ ನಂಗೆ ಕೇಳ್ತಿಯಲ್ಲಪ್ಪ, ಕೇಳೋಗ್ ನಿನ್ ಹೆಂಡತಿಗ. ಯವಾ ಆಕೇನ ಕೆಲಸ ಮಾಡಕುಂತಾಳಂತ ನೀನ ಹಾಕಿ ಕೊಡ್ತೀಯನ? ಅಂತದೇನ್ಲ ತಲಿ ಹೋಗುವಂತ ಕೆಲಸ? ಬ್ಯಾಡ್ ಬಿಡು ತಗ, ಹೊರಗೆ ಏನಾರು ತಿಂತಾನಿ. ಅಯ್ಯಯ್ಯಯ್ಯ, ಸಿಟ್ಟ ಮುಗಿನ ಮ್ಯಾಲೇನೆ ಇರ್ತತ್ ನೋಡು. ಆ ತಗೋ ತರ್ತೀನಿ. ಯವಾ ಏನ್ಲಾ? ಯವಾ ಅದು ಅದು ಯವಾ ಅದು ಫ್ರಿಜ್ಜು, ವಾಷಿಂಗ್ ಮಷೀನು ಮತ್ತು TV ತಗೊಂಡಿವಲ್ಲ, ಅದಕ್ಕೆ EMI ಕಟ್ಬೇಕು ಬಿ. ರೊಕ್ಕ ಇಲ್ಲ, ಒಂದು 10,000 ರೂಪಾಯಿ ಇದ್ರೆ ಕೊಡ್ತೀಯನ? ಏನ 10,000 ರೂಪಾಯಿ EMI ಕಟ್ಟಾಕ? ಹ್ಞೂ ಬೇವಾ, ತಿಂಗಳ ಕಟ್ಬೇಕು. ಅದೇನ್ ಮಾಡ್ಲಿ ಹೇಳು, ನಂದು ಕೆಲಸ ನಿಂತು ಬಿಟ್ಟತಿ. ಈಗ ಚಾಲು ಆಗಕ್ಕೆ ಇನ್ನೂ ಒಂದು 10-15 ದಿನ ಅಂತ. ಅದು ಚಾಲು ಆತಂದ್ರೆ ನೋಡಿಲಿ ತಿಂಗಳದಾಗ ನಾ ಲಕ್ಷಾಂತರ ರೂಪಾಯಿ ದುಡ್ದು ಬಿಡ್ತೀನಿ. ಅವಾಗ ನೀನ್ ರೊಕ್ಕ ನಿಂಗ ಕೊಟ್ಟು ಬಿಡ್ತೀನಿ. ಬೇವಾ 10,000 ರೂಪಾಯಿ ಕೊಡ್ಬೇ. ಅಯ್ಯೋ ನೀನ ಹಲಕಟ್ ಬಾಡಿ ಅವೈದಂದು ಅಲ್ಲಲ್ಲ. ಏನ್ 10,000 ರೂಪಾಯಿ 10 ರೂಪಾಯಿ ಕೇಳ್ದಂಗೆ ಕೇಳ್ತಿಯಲ್ಲ ನೀನು. ಅಯ್ಯೋ ನಾವಲ್ಲಿ ಒಯ್ಯವ್ವ, ಕಟ್ಟಕ್ ಆಗಂಗಿಲ್ಲ ಅಂದ್ಮೇಲೆ ತರಕ್ ಯಾಕೆ ಹೋಗ್ಬೇಕು? ಆ ನಿನ್ ಹೇಳ್ತಿ ಒಯ್ಯಾರಿ ಸಿಂಗಾರ ಮಾಡ್ಕೊಂಡು ಬಿನ್ನಾಡ್ಗಿತ್ತಿ ಅಂದ ಅತ್ತಗಿಂದ ಇತ್ತಗ ಓಡಾಡ್ತಾಳಲ್ಲ. ಹೋಗು ಆಕಿಗ ಕೇಳು, ಆಕಿ ಕೊಟ್ರ ಕಟ್ಟು, ಇಲ್ಲಾಂದ್ರ ಬಿಡು. TV ನನ್ನ ಹೆಂಡ್ತಿದು, ಆಕೆ ಎಷ್ಟೇ ನೋಡ್ಬೇಕು. ವಾಷಿಂಗ್ ಮಷೀನು ನಂದದು, ನಾವಷ್ಟೇ ಅರ್ಬಿ ತೊಳ್ಕೊಂತೀವಿ ಅಂದಿ. ಆಕಿ ಡಿಮಾಕ ನೋಡ್ಬಾರ್ದಲ್ಲಿ. ಯವ್ವ ಆಕಿಗೆ ಇದ್ರ ಬಗ್ಗೆ ಯಾವ ವಿಚಾರನೂ ಗೊತ್ತಿಲ್ಲ. ಆಕಿ ಗೊತ್ತಾದ್ರೆ ಸುಮ್ಮನೆ ಬೇಸರ ಮಾಡ್ಕೊಂತಾಳಲ್ಲ, ಹೇಳಿಲ್ಲ. ಯವ್ವ 10,000 ರೂಪಾಯಿ ಕೊಡ್ಬೇ, EMI ಕಟ್ಬೇಕು. ಹಲಕಟ ಬಾಡೆ ಇದ್ದ ಮಾತನ್ನ ಬೇರೆ ಯಾರ ಹೇಳಿದ್ರ ನಾಲ್ಗಿನ ಕುಯ್ದು ಹಾಕ್ಬಿಡ್ತಿದ್ದೆ. ಏನ್ 10,000 ರೂಪಾಯಿ ಗಿಡದಾಗ ಬಿಡ್ತತಿ? ಎಲ್ಲ ಇದ್ದ ಬದ್ ರೊಕ್ಕ ಎಲ್ಲ ದುಂಡು ಮಾಡಿಸಿ ಕಸ್ಕೊಂಡು ಹೋದಿಲ್ಲ. ಈಡ್ ದಿನ ದುಡ್ದಿದ್ದು ಹೆಂಡತಿ ಕೈ ಕೊಟ್ಟಿ. ಆಕಿ ಏನ್ ಮಾಡಿದ್ಲ ಏನ? ಈಗ ಮತ್ ರೊಕ್ಕ ಕೊಡು ಅಂದ್ರ ಏನ್ ಗಿಡದಾಗ ಬಿಡ್ತಾವು? ಇಲ್ಲಪ್ಪ ರೊಕ್ಕಿಲ್ಲ, ನೀ EMI ಯಾರ ಕಟ್ಕೋ, ಏನಾರ ಮಾಡ್ಕೋ. ಯವ್ವ 4 ಮಂದಿ ಮುಂದೆ ನನ್ನ ಮರ್ಯಾದೆ ಹೋಗ್ತೈತ್ ಬೇ. ನನಗೇನಾರ EMI ಕಟ್ಲಿಲ್ಲ ಅಂತ ಇಟ್ಕೋ, ಅವರು ನಂದು ವಾಷಿಂಗ್ ಮಷೀನು ಅವೆಲ್ಲ ತಗೊಂಡು ಹೋಗ್ಬಿಡ್ತಾರೆ. ಮನಿ ಮಠ ಬಂದು ನಾವು ಅಡ್ವಾನ್ಸ್ ಕೊಟ್ಟಿದ್ ರೊಕ್ಕ ಎಲ್ಲ ಸೇರಿ ಹೋಗ್ಬಿಡ್ತತಿ. ಅವರು ದಿನಕ್ಕೊಂದು 10 ಸಲ ಫೋನ್ ಹಚ್ಚಾಕ್ ಕುಂತಾರ, ನೀವು ರೊಕ್ಕ ಕಟ್ಟುದೈತಿ ಅಂತ. ಈ ತಿಂಗಳ ಕಟ್ಟಬೇಕಿತ್ ಬೇ ಯವ್ವ, ನಾನು 15 ದಿನ ಮುಂದೋಗೈತಿ ಗೊತ್ತಾನ. ಅದಕ್ಕೆ ನಾನೇನ್ ಮಾಡಕ್ ಆಗಂಗಿಲ್ಲಪ್ಪ. ಖರೇನು ಮತ್ತ ನೀನು ನಮ್ಮ ಅವು ಕೊಡ್ತಾಳ ಅಂತ ತಿಳ್ಕೊಂಡಿದ್ರೆ ಅದನ್ನ ತಲೆಯಿಂದ ತೆಗೆದಾಕ್ಬಿಡು. ನಿಜವಾಗ್ಲೂ ನನ್ ಕಡೆ ರೊಕ್ಕಿಲ್ಲ. ಯವ್ವ ಖರೇನು, ನಾನು ನಿನ್ನ ನಂಬ್ಕೊಂಡು ಬಂದನಿ, ಈಗ ನೀನ ಕೈ ಬಿಟ್ಬಿಟ್ರಿ ಹೆಂಗ? ಯವ್ವ ಏನಾರ ಮಾಡ್ಬೇ ಯವ್ವ. ಏನ್ ಮಾಡ್ಬೇಕಲ್ಲ? ಏನ್ ರೊಕ್ಕ ಅಂದ್ರೆ ಎಲ್ಲಿಂದ ತರ್ಬೇಕು? ತೀರಾ ನೀನರ ನೆಟ್ ದುಡೇವಲ್ಲಿ ತಂದು ಆ ಮುದೇವಿನ ಜೋಡ್ ಮಾಡ್ಕೊಂಡಿ ಏನ್ ಮಾಡ್ಬೇಕು ಅಂತೀನಿ ನಾನರ. ಹಾ ಹಿಂಗ ಮಾಡಿದ್ರೆ ಹೆಂಗ ಅಂದ್ರ ಏನಿಲ್ಲ, ಅವಿನಾಶನ್ ಕಡೆ ಹೆಂಗೋ ಈಡಾಗಿ ಪಗಾರ ಬರಾಕುಂತತಿ. ಕಮ್ಮಂದ್ರೂ ಒಂದು 50,000 ರೂಪಾಯಿ ಅವತ್ತು ದುಂಡು ಮಾಡ್ಕೊಂಡೇ ಇರ್ತಾನ. ನನ್ನ ಲೆಕ್ಕದ ಪ್ರಕಾರ ಹೆಚ್ಚಿಗೆ ಇದ್ರೂ ಇದ್ದಾತು, ಹೇಳಕ್ಕಾಗಂಗಿಲ್ಲ. ತಡ್ಲ ಇವತ್ತವ ಸಾಯಂಕಾಲ ಬರ್ಲಿ, ಹಿಂಗಾಗೈತಿ ಹಿಂಗಿಲ್ಲ, ಒಂದು 10,000 ರೂಪಾಯಿ ಸಾಲದಂಗೆ ಕೊಡಪ್ಪ ನಿಮ್ಮ ತಮ್ಮಗ ಅಂತ ಕೇಳ್ತೀನಿ. ಯವ್ವ ನೀ ಯಾರ ಕಡೆ ಇಸ್ಕೊಡು, ನಾ ವಾಪಸ್ ಕೊಡ್ತಾನೆ ದುಡ್ಡು. ಆದ್ರೆ ಅವಿನಾಶನ್ ಕಡೆ ಮಾತ್ರ ಇಸ್ಕೊಬೇಡ್ಬೇಕು. ಅವ್ನು ನನ್ನ ಕಡೆ ಕೈ ಮುಕ್ಕೊಂಡು ಬರ್ಬೇಕು, ನಾನು ಅವನ ಕಡೆ ಕೇಳುವುದಲ್ಲ. ಹಲಕಟ ಬಾಡೆ ಹೊರಗ ಬಡ್ಡಿ ಆಕ್ಕೇತಿ. ಇವನಂದ್ರ ಹಂಗ ಕೊಡ್ತಾನ, ಮುಚ್ಕೊಂಡ್ ಇಸ್ಕ. ಅಸಲು ಕೊಡ್ಲಿಲ್ಲ ಅಂದ್ರ ನಡಿತತಿ. ಏನ್ಲಿ ಅದು? ನೀವಾ? ನಾನ ಏನ ರೊಕ್ಕ ಕೇಳ್ಬೇಕು ಅವಿನಾಶ, EMI ಅನ್ನ ಕುಂತಿದ್ರಿ. ಈ ನಮ್ಮಪ್ಪ ಒಂದು ಎಲ್ಲ ಕಡೆ ಕಿವಿ ಇಟ್ಕೊಂಡು ಬಂದ್ಬಿಡ್ತಾನ. ಎಲ್ಲದಕ್ಕೂ ಅಡ್ಗಾಲ್ ಹಾಕ್ತಾನ. ಅದು ಏನಿಲ್ರಿ, ಮಗ ಆಸೆ ಪಟ್ಟು ಸೊಸಿ ಸಂಬಂಧ ವಾಷಿಂಗ್ ಮಷೀನು ಅದು ಇದು ತಗೊಂಡನಲ್ಲ, ಕಟ್ಟಾಕ ಅಪ್ಪುಟ ರೊಕ್ಕಿಲ್ಲ, ಅವಿನಾಶನ್ ಕಡೆ ಇಸ್ಕೋಬೇಕು ಅಂತ. ನಿಮ್ಮಿಬ್ರಿಗೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇತ್ತು ಅಂದ್ರ ಕೇಳ್ಬೇಡ್ರಿ. ಯಾಕ್ರಿ ಹಂಗಂತೀರಿ? ಹಂಗ್ಯಾಕಂತೀರಿ? ಅವನು ನನ್ನ ಮಗನ. ನನಗ ಅವಿನಾಶ ಬೇರೆ ಇಲ್ಲ, ವೀರೇಶ ಬೇರೆ ಇಲ್ಲ, ಕಾವ್ಯ ಬೇರೆ ಇಲ್ಲ, ಎಲ್ಲರೂ ಒಂದೇ ನನಗ. ಏಟಾದ್ರೂ ನಾನು ಎತ್ತಾಡಿಸಿದ ಕೂಸೌದಿಲ್ಲ. ಅವ್ರವು ಏನೋ ನೆಗದ್ ಬಿದ್ದಲ್ಲಿ ಕೈ ಮರ ಸೇರ್ಕೊಂಡ್ಬಿಟ್ಲು. ಆಮೇಲೆ ನೋಡ್ಕೊಂಡಿದ್ಯಾರ ನನಗೆ ಹಕ್ಕ ಐತ್ರಿ ಕೇಳಾಕ? ಬರೀ ರೊಕ್ಕ ಕೇಳಕ್ ಕಷ್ಟ ಐತನ ಹಕ್ಕ? ಒಂದಿನಾರ ಅವನಿಗ ಇವ ಅಣ್ಣ ಅಂದ ನಾನು? ವೀರೇಶ ಅಣ್ಣ ನಂಗಿಲ್ಲ, ಅತ್ಗೆಮ್ಮ ನಂಗಿಲ್ಲ, ಬಾಯಿಗೆ ಬಂದಂಗ ಅಂತಾನ. ನೋಡ್ಬಾರ್ದು ನಿಮ್ಮ ನಾಟಕ. ರೊಕ್ಕ ಬೇಕಾದಾಗ ನಾಯಿ ಬೆಕ್ಕು ಬಂದಂಗ ಬರೋದು. ಅವಶ್ಯಕತೆ ಇಲ್ಲ ಅನ್ನೋದು ಗೊತ್ತಾದ್ಮೇಲೆ ಮುಗಿತು. ಸೌತಿ ಮಗ ನಾಶನಾಗೋಗ, ಹಂಗಾಗೋಗ ಹಿಂಗಾಗೋಗ ಅಂತ ಸಾಪ ಹಾಕ್ತೀಯ ಹಡ್ಬಿಟ್ಟಿ. ನೋಡ್ಲೇ ಸುಮಿತ್ರಿ, ನನ್ನ ಮಗ ಈಗ ದುಡ್ದು ನೆಟ್ಟಗ ಸಂಸಾರ ಸಾಕ್ಸಾಕುಂತಾನ, ತಿನ್ನುಣ್ಣಕ ತಂದು ಹಾಕುಂತಾನ. ಅವನಿಗೆ ಅಡ್ಗಾಲ್ ಹಾಕಿ ಅವನ ಕಡೆ ರೊಕ್ಕ ಕೇಳಿದಿ ನೋಡಿ, ನಿನ್ನ ಮಗನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ನಿಮ್ ತಿಂಡಿಗೆ ತಂದು ಬ್ಯಾರೆಯವ್ರ ತಲೆಗೆ ಸಾಲ ಕಟ್ಟಾಕುಂತಾರಿ. ನಾಚಿಗೆಟ್ಟವ್ರ ಹೆಂಗ ತಂದಿದಿ ಹಂಗತೆ ಸಾಲ ಕಟ್ಬೇಕು, ಇಲ್ಲ ಬಿಡ್ಬೇಕು. ಇನ್ನೊಬ್ರ ತಲೆ ಕಟ್ಟು ನೋಡಿದ್ರಿ ಸರಿ ಇರಂಗಿಲ್ಲ. ಯವ್ವಾ ಹಲಕಟ ಬಾಡ್ಯಾ ನೀನು. ನಿನ್ನಿಂದ ನಾನು ಬೈಸ್ಕೊಂಡೆ.
ಇಲ್ಲಪ್ಪ ನನ್ನ ಕಡೆ ರೊಕ್ಕಿಲ್ಲ. ನೀ ಏನಾರ ಮಾಡ್ಕೋ. ಈ ನಿಮ್ಮಪ್ಪ ನೋಡಿಲಿ ಹುಡುಗಲ್ಲಿ ಹಿಡ್ಕೊಂಡು ನಿಂತು ಬಿಡ್ತಾನ, ಕೊಚ್ಚ ಹಾಕ್ಬಿಡ್ತೀನಿ ಅಂತ. ನಾ ಎಲ್ಲಿ ಸಾಯಕ್ ಹೋಗ್ಲಿ? ಅದ್ರಾಗೂ ಆ ಸುಚಿತ್ರ ಒಂದು ರೊಕ್ಕ ಕೊಡಬೇಡ ಅಂತಾಳ. ಅವಿನಾಶ್ಗೂ ಕೇಳಿ ನೋಡ್ತೀನಿ ತಗೋ ಏನು ಮಾಡ್ಬೇಕು. ಆದ್ರೂ ಹೇಳ್ಬಿಡು, ಈ ತಿಂಗಳ ನಂಗೆ ಕೆಲಸ ಇಲ್ಲ, ಮುಂದಿನ ತಿಂಗಳ ಕೆಲಸ ಇರ್ತತಿ, ಅವಾಗ 2 ತಿಂಗಳದ್ದಲ್ಲ 3 ತಿಂಗಳದ್ದು ಕಟ್ತೀನಿ ಅಂತ ಹೇಳ್ಬಿಡ್ಲಾ. ಆತು. ಆದ್ರೂ ಒಂದ್ ಮಾತು ಅವಿನಾಶ ಕೇಳ್ತೀನಿ ತಗೋ. ಅಷ್ಟು ಮಾಡ್ಬಿ. ಕೊಟ್ರ ಚಲೋ, ಇಲ್ಲಂದ್ರೆ ಇಲ್ಲ. ನಾಷ್ಟ ಹಾಕೊಂಬರ್ತೀನಿ, ಕುಂದ್ರ. ಯಾರಿಗೆ ಬೇಕಾಗೈತಿ ನಾಷ್ಟ? ರೊಕ್ಕದ ಅಡಚಣೆ ಆಗ್ಬಿಡ್ತಲ್ಲ, ಹಿಂಗಾಗುತ್ತಂತ ನಂಗೆ ಗೊತ್ತಾಗ್ಲಿಲ್ಲಲ್ಲ. ರೊಕ್ಕ ಕಂಡಬಟ್ಟಿ ಇದ್ದು ಅಂತ ಏನೋ ಒಂದು ಮಾಡಕ್ ಹೋದೆ, ಆದ್ರೆ ಇದು ಏನೋ ಆಗೋತಲ್ಲ. ಅಯ್ಯೋ ದೇವ್ರೇ, ಅವ್ರ ತಾಸಿಗೊಮ್ಮೆ ಫೋನ್ ಹಚ್ಚಕ್ ಕೂತಾರ. ಇತ್ತಾಗ ಫೋನ್ ಸ್ವಿಚ್ ಆಫ್ ಮಾಡಕ್ಕೂ ಆಗವಲ್ತು, ಇಟ್ಕೊಂಡು ಓಡಾಡಕ್ಕಂತೂ ಆಗವಲ್ತು. ಏನು ಮಾಡ್ಲಿ? ಅಯ್ಯೋ ಸಾಲ ಜೀವಕ್ಕೆ ಮೂಲ. ಇವಿಷ್ಟು ಅರ್ಬಿ ಸ್ವಚ್ಛಾಗಿ ತೊಳೆದು ಹಾಕಿ ಅಂಜಲಿ ಅಕ್ಕ ಎದಕ್ಕ ಕರೆದಿಲ್ಲ, ಅವ್ರ ಮನೆಗೆ ಹೋಗಿ ಬರ್ಬೇಕು. ಅಲ್ಲ, ಯಾವಾಗ ನೋಡಿದ್ರು ನಾವು ಇದ್ದಂಥವ್ರು, ನಾವು ಸೌಕಾರ ಮಂದಿ ಅಂತ ಮಾತೆತ್ತಿದ್ರೆ ಹೇಳ್ತಾರ ಮಂದಿ, ತಾನು ಹೇಳ್ತಿರ್ತಾಳ. ಆದ್ರೂ ನೋಡು ಎಂತ ಗತಿ. ನಾಯಿ ಬೊಗಳಿದ್ರ ದೇವಲೋಕ ಏನು ಹಾಳಾಗಂಗಿಲ್ಲ. ನನಗೆ ಯಾಕೆ ಬೇಕಿದ್ರ ಸುದ್ದಿ? ಆದ್ರೂ ಸುಚಿತ್ರಾ, ನೀನು ಏನ ಹೇಳ, ನಾವು ಮದುವೆ ಆಗೋದು ದೊಡ್ಡದಲ್ಲ, ಆದ್ರೆ ಯಾರನ್ನ ಮದುವೆ ಆಗ್ತೀವಿ ಅನ್ನೋದು ದೊಡ್ಡದು ನೋಡು. ನಾನು ಎಲ್ಲಿದ್ದೆ, ಇವಾಗ ಹೆಂಗದೀನಿ? ನೀನು ಮದ್ವಿಕ್ಕಿಂತ ಮೊದಲು ಹೆಂಗಿದ್ದೆ ಪಾಪ, ಇವಾಗ ನೋಡಿ ಹೆಂಗಾಗ್ಬಿಟ್ಟಿ. ಆದ್ರೂ ನಿನ್ನ ಸ್ಥಿತಿ ಗತಿ ನೋಡಿದ್ರ ನಂಗರ ಪಾಪ ಅನ್ಸಕುಂತತಿ. ಆದ್ರೂ ನಿಂಗೆ ಈ ಸ್ಥಿತಿ ಬರಬಾರ್ದಿತ್ತು ಮೇಘ. ಆದ್ರೂ ಒಂದ್ ಮಾತು ಹೇಳ್ತೀನಿ, ನಾವ್ ಎಷ್ಟೇ ದೊಡ್ಡವರಾದ್ರೂ ಬಂದಿದ್ದಾರಿ ಮರಿಬಾರ್ದಂತ. ಆದ್ರ ನೀನು ನಿಮಿಷಕ್ಕೂ ಮರಿತಿ ಬಿಡು ನಿನ್ನ ಹಿಂದಿನ ದಾರಿನ. ಅದೇನ ಅಂತಾರಲ್ಲ, ಸಿರಿತನವೆಂದು ಶಾಶ್ವತವಲ್ಲ, ಬಡ ಜನರೆಂದು ಪ್ರಾಣಿಗಳಲ್ಲ. ಅಷ್ಟಕ್ಕೂ ಈ ಕೆಲಸ ಮಾಡಕ್ ನಂಗೆ ಏನು ಬೇಜಾರಿಲ್ಲ. ಯಾಕಂದ್ರೆ ನನ್ನ ಗಂಡ ನ್ಯಾಯವಾಗಿ ನಿಯತ್ತಾಗಿ ದುಡ್ದು ನನಗ್ ತಿನ್ಸಕುಂತಾನ. ಆ ಹೆಮ್ಮೆ ನನಗೈತಿ. ಮೊದ್ಲೆಲ್ಲ ರಾಣಿ ಹಂಗಿದ್ದೆ, ಇವಾಗ ಮಹಾರಾಣಿ ಹಂಗದೀನಿ. ಇದ್ರ ಬಗ್ಗೆ ನೀನೇನ್ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ನಿಂದು ಕೆಲಸ ನೀನ್ ನೋಡ್ಕೊಂಡ್ರ ಸಾಕು. ನೀವ್ ಹಿಂಗೆಲ್ಲ ಮಾತಾಡ್ತೀರಿ ಅಂತ ನಂಗೆ ಮೊದ್ಲ ಗೊತ್ತಿತ್ತು. ಆದ್ರೂ ಇರ್ಲಿ, ಪಾಪ ಹೊಟ್ಟಿವ್ರೀಗ ಏನೋ ಒಂದು ಹೇಳ್ತಾ ಇರ್ತೀರಾ. ಆದ್ರೂ ನಾನು ವಾಷಿಂಗ್ ಮಷಿನ್ ಒಳಗೆ ಅರ್ಬಿ ತೊಳೆದು ಬಿಟ್ಟೆ, ಫ್ರಿಜ್ನಾಗಿಂದ ತನ್ನ ನೀರು ಕುಡ್ದು ಬಿಟ್ಟೆ. ಇನ್ನೇನು ಟಿವಿ ಹಚ್ಕೊಂಡು ಸ್ವಲ್ಪ ಹೊತ್ತು ಆರಾಮಾಗಿ ಫ್ಯಾನ್ ಹಚ್ಕೊಂಡು ರೆಸ್ಟ್ ಮಾಡ್ಬೇಕಿಲ್ಲ. ಮತ್ತೆ ಯಾಕೆ ಇಲ್ಲಿ ಬಗ್ಗಕ್ ಬಂದ್ ನಿಂತಿ? ಹೋಗ. ಆದ್ರೂ ನಿಮ್ಮ ಸ್ಥಿತಿ ನೋಡಕ ಕಣ್ಣಾಗ ನೀರ್ ಬಂದಂಗ ಆಕೈತಿ. ಇನ್ನ ತಡಿ, ನಿಮ್ ಪರಿಸ್ಥಿತಿ ನೋಡಿ ನಮಗ ನಗು ಬರ್ತತಿ. ಏನಂದಿ? ಏನಿಲ್ವಾ, ನಂಗರ ಕೆಲಸ ಅದಾವು, ಏನಾರ ಮಾಡ್ಕೊ. ಬಂದ್ ಬಿಡ್ತಾ ನೋಡ ಜೇಕ. ಏನು ಪಾಪ ಸುಚಿತ್ರ ಅಷ್ಟೊಂದು ಅರ್ಬಿ ತೊಳಕ್ ಕುಂತತಿ. ಅದು ಎಂದು ಕೆಲಸ ಮಾಡಿದ್ದಲ್ಲ, ಈಗ ಮಾಡಕ್ ಕುಂತತಿ. ಅದು ನೋಡಿ ಎಷ್ಟು ಕಷ್ಟಪಟ್ಟಿ ಎಲ್ಲ ಕೆಲಸ ಮಾಡಕ್ ಕುಂತತಿ. ಇದು ನೋಡಿದು ಬಿಗ್ಗೇಡಿ ಹೆಂಗ ಮೇರೆ ಕುಂತತ್ ನೋಡು. ಅರಿವಿ ನೋಡು, ಆಕಿ ಸ್ಟೈಲ್ ನೋಡು, ಆಕಿ ಚಪ್ಪಲ ನೋಡು, ಅದ್ರ ಮೇಕಪ್ ನೋಡು. ಕೈನ ಒಂದು ಬಣ್ಣ, ಅದ್ರ ಮಸಡಿನ ಒಂದು ಬಣ್ಣ. ಅಯ್ಯಯ್ಯೋ, ಮೇಕಪ್ ಒಳಗ ಹಾಕಿದಾಳು. ಏನು ಮೇಕಪ್ ಒಳಗ ಹಾಕಿದಾಳು ಒಂದು ಗೊತ್ತಾಗ್ಬಲ್ತು. ಆದ್ರೂ ಅಕ್ಕ ತಂಗಿ ಅಕ್ಕರ ಒಟ್ಟು ಹೆಲ್ಪ್ ಮಾಡಬಾರ್ದನ? ಕಿಸ್ಕಂಡ್ ಹೆಂಗ್ ನಿಂತತ್ ನೋಡು. ಅದು ಕೆಲಸ ಮಾಡಕ್ ಕುಂತತಿ, ಇದು ಹಂಗ ನಿಂತು ಬಿಟ್ಟತಿ. ಹೇಳು ತಡಿ. ಹೌದು ಹೇಳ್ಬೇಕು. ಮೇಘ, ಓ ಜೇಕರ ಬರ್ರಿ. ಅಲ್ಲ ಪಾಪ ನಿಮ್ಮ ಕಷ್ಟಪಟ್ಟಿ ಅರ್ಬಿ ತೊಳೆಕ್ ಕುಂತಾಳ, ಒಟ್ಟು ಎಲ್ಪ್ ಮಾಡ್ಬೇಕಿಲ್ಲ. ಓ ಅದಾ. ಅದು ನನ್ನ ಗಂಡ ವಾಷಿಂಗ್ ಮಷಿನ್ ತಂದಾನಲ್ಲ, ನಮ್ಮವೆಲ್ಲ ಅರ್ಬಿ ನಾವು ತೊಳ್ಕೊಂಡ್ಬಿಟ್ಟಿವ್ರಿ. ಪಾಪ ಅವ್ರದ್ದು ವಾಷಿಂಗ್ ಮಷಿನ್ ಇಲ್ಲ, ಹಂಗಾಗಿ ಕೈಲೇ ತೊಳೆಕ್ ಕುಂತಾರ. ಅದ್ರಾಗ ಏನೈತಿ ಹೆಲ್ಪ್ ಮಾಡಕ? ಅವ್ರವ್ರ ಕೆಲಸ ಅವ್ರವ್ರೇ ಮಾಡ್ಕೋಬೇಕು. ನನ್ನ ಗಂಡ ಹೆಚ್ಚಿನ ದುಡಿತಾನ್ರಿ, ಹಂಗಾಗಿ ನಮಗಿಂತ ತ್ರಾಸಿಲ್ಲ. ನೀನ್ ನೋಡಿದ್ರೆ ಒಂದು ಗಾದೆ ನೆನಪು ಬರ್ತೈತಿ ನೋಡ್ವಾ ನನಗ. ಯಾವ್ದ್ರಿ? ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಡೆ ಹಿಡಿದ್ರು ಅಂತ. ಕರೆಕ್ಟ್ ಹೇಳಿದಿ ನೋಡ್ದೆ ಅಕ್ಕ. ಯಾಕ್ರಿ ಹಂಗ ಹೇಳ್ತೀರಿ? ಮತ್ ಏನದು ತೀರಾ 7 ದಿನ ಆಗಿದ್ದು ಸಾಕಾಗಿಲ್ಲನು? ಅಯ್ಯವ್ವ, ಓಡೋ ತಗ್ಗಿ ಬಗ್ಗಿ ನಡಿಬೇಕು. ಏನ ಕಷ್ಟ ಕಾಲಕ್ಕ ಮಂದಿ ಬೇಕಕ್ಕರ ರೊಕ್ಕ ಇವತ್ತಿರ್ತತಿ, ನಾಳೆ ಹೋಗ್ಬಿಡ್ತತಿ. ಆದ್ರ ಹೊಂದಾಣಿಕೆ ಅನ್ನೋದು ಮುಖ್ಯ. ಹೆಣ್ಮಕ್ಳಿಗ ಸೊಕ್ಕು ಮೈ ತುಂಬಾ ಇರಬಾರ್ದು. ಓಟು ತಗ್ಗಿ ಬಗ್ಗಿ ನಡೆಯೋದನ್ನ ಕಲಿಯವ. ಇದನ್ನೆಲ್ಲ ನಿಮ್ಮಿಂದ ಕಲ್ಕೋಬೇಕಾಗಿಲ್ಲ ನಾನು. ನಂಗೆಲ್ಲ ಗೊತ್ತೈತಿ, ನಿಮ್ದು ಏಟೈತೆ ಆಟ ನೋಡ್ಕೊರಿ. ಒಟ್ಟು ಊರ್ ಮಂದಿ ಸುದ್ದಿ ಇದ್ರೆ ಸಾಕು ನಿಮಗ. ಹಾಲು ತಕೊಂಡು ಬಾಯಿ ತಕೊಂಡು ಬಂದ್ ಬಿಡುದು. ನಮ್ಮನೆ ವಿಷಯ ನಿಮಗೆ ಏನಕ್ರಿ? ನಾರ್ಬೀರ ತೊಳಿತೀನಿ, ಏನಾರ ಮಾಡ್ತೀವಿ. ಪಂಚಾಯತಿ ಮಾಡಕ್ ಬಂದ್ಬಿಡ್ತಾರ. ನಿಮ್ದು ಏಟೈತೆ ಆಟ ನೋಡ್ಕೊಂಡು ಹೋಗ್ರಿ. ಅಯ್ಯೋ, ಇದಕ್ಕೆ ಸುಡ್ಲಿ ಏಟರ ಸೊಕ್ಕಿನ ಮೂಳೆ ಐತಿದು ಎಲ್ಲರ? ಅಕ್ಕರ ಇವ ಏಟ್ ಸೊಕ್ಕಿದೈತಿದ್ದು ಎಲ್ಲರ? ಇವ ಇದಕ್ಕೆ ರುಗ್ಗಿ ಉಣ್ಲಿ. ಇದಕ್ಕೆ ಯಾಕೆ ಮನೆಗೆ ಬಿಟ್ಕೊಂಡಿರ ಯವ್ವ ನೀವು? ಒತ್ತು ಓಡಿಸ್ಬಾರ್ದ ಆತಗ? ಏನು ಮಾಡ್ಬೇಕ್ರಿ? ನಮ್ಮತ್ತಿ ಸರಿ ಇಲ್ರಿ. ಆಕಿಗ ಸೊಕ್ಕ ಸ್ವಲ್ಪ ಜಾಸ್ತಿನ ಐತ್ರಿ. ನಾನೆಲ್ಲಿ ನೊಂದು ಬೆಂದಿರ್ತಾಳ, ಕರ್ಕೊಂಬಂದ್ರೆ ಒಳ್ಳೇದಾಕೈತಿ ಅಂತ ಮಾಡಿದ್ದೆ. ಈಕಿ ಇಲ್ರಿ, ಈಕಿ ಮಿಕ್ಕಿ ಹೋಗ್ಬಿಟ್ಟಾಳ. ಕೇಡಗಾಲಕ್ಕ ಉರಿಯಾಕ ಕುಂತಾಳ. ಉರಿಲಿ ಎಷ್ಟು ದಿನ ಉರಿತಾಳ ನಾನು ನೋಡ್ತೀನಿ. ಅದೇನಂತಾರಲ್ಲ, ಆರು ಮುನ್ನ ಜ್ಯೋತಿ ಜಾಸ್ತಿ ಉರಿತತಿ ಅಂತ, ಹಂಗೆ ಇವ್ರ ಬಾಳೆ ಬುದ್ಧಿ ಬರ್ತೈತ್ರಿ. ಇಷ್ಟ್ರಾಗ ಬುದ್ಧಿ ಬರ್ತೈತಕ್ಕೀಗ. ಬರ್ಬೇಕವ ಇಂಥ ನಾಯಿಗಳಿಗ ಬುದ್ಧಿ ಬರ್ಬೇಕು. ಆದ್ರೂ ನೀ ನೋಡಿ ಹೆಂಗದಿ ಅಂತ ಇದ್ದಂತ ಮನೆಯಿಂದ ಬಂದಾಕಿ ನೀನು. ಸ್ವಲ್ಪ ಸೊಕ್ಕಿಲ್ಲ, ಅಹಂಕಾರ ಇಲ್ಲ, ನಂದು ನಾನು ಅನ್ನೋದಿಲ್ಲ. ಇದ್ರ ನಿನ್ನಂಗಿರ್ಬೇಕವ. ಇದೇನಿದು ಸೊಕ್ಕಿನ ಮೂಳಿ ಹೆಂಗಂತ ನೋಡ. ಆಟು ತಿಳುವಳಿಕೆ ಇರಕ್ಕಿಲ್ಲ ಇದಕ್ಕ. ಹಿರಿಯರು ಕಿರಿಯರು ಅನ್ನೋದು ಅದಕ್ಕೆ ಬಾಯಿ ಸೇರ್ಲಿ.
ಮಾಡ್ತೀನಿ ಅಕ್ಕರ ಆಕಿಗ ಏನ್ರಿ ಆಕಿನ ಚೊಲೋತ್ನಾಗೆ ಮಾಡ್ತೀನಿ ಭಾಳ ಉರಿಯಾಕ ಕುಂತಾಳ ಆಕಿ ಉರಿಲಿ ಮಾಡುವ ಆಕಿನ ಮಾತ್ರ ಬಿಡ್ಬೇಡ ಆಕಿನ ಮಾತ್ರ ಬಿಡ್ಬೇಡ ನೀನು ಚೊಲೋತ್ನಾಗೆ ಬಗ್ಬೇಡಿ ಆಕಿನ ಆದ್ರೂ ನಿನ್ನ ಮುಂದೆ ಮೇರೆ ಕುಂತಾಳಲ್ಲ ನಮಗ್ ನೋಡಿ ಸಹಿಸ್ಕೊಳಕ್ ಆಗ್ವಲ್ದು ನೀವು ಒಂದು ವಾಷಿಂಗ್ ಮಷೀನು ಏನಾರ ತಗೋಬೇಕಿಲ್ಲ ನೀ ಯಾಕವ ಕಷ್ಟಪಡ್ತಿ ಅಕ್ಕರ ತಗೊಳ್ಳೋದೇನ್ ದೊಡ್ಡ ಮಾತಲ್ರಿ ತಗೋಬಹುದು ಆದ್ರ ತಿಂಗಳ EMI ಕಟ್ಟೋದು ಇರ್ತತಿ ಅವೆಲ್ಲ ಜಂಜಾಟ ಬ್ಯಾಡ್ರಿ ರೊಕ್ಕ ಎಲ್ಲ ದುಂಡು ಮಾಡಿ ನಾವೆಲ್ಲ ಸೆಟಲ್ ಆದ್ಮೇಲೆ ಅಂತವೆಲ್ಲ ತಗೋಬಹುದು ಏನ್ರಿ ಇಬ್ರ ಅರಿಬಿ ಎಷ್ಟಿರ್ತಾವೋ ತೊಳೆದು ಹಾಕ್ಬಿಟ್ರ ಮುಗೀತು ಆಕಿ ಇಲ್ಲ ಬಾರ್ದ ಒಣ ಡಿಮಕ್ಕ ಮಾಡಾಕುಂತಾಳ ಆಕಿದು ಬಿಡ್ರಿ ನೀವು ಪಾಪ ನೀವು ಎಲ್ಲೇ ಹೊಂಟಿದ್ರಿ ಅನ್ನಸ್ತತಿ ಹೂನವ ಪ್ಯಾಟಿಗೆ ಹೊಂಟಿದ್ವಿ ನೋಡಿದಕ್ಕರ ಬಾಯಿ ಅಡ್ಡ ಬಾಯಿ ಹೆಂಗೆಲ್ಲ ಅಂದ್ಬಿಡ್ತು ಇದು ಅನ್ನಸ್ಕೊಳಕ್ ಬಂದಂಗ ಆತ ಹೌದ್ರಿ ಅಕ್ಕರ ಆಕಿಗ ಏನಾರ ಮಾಡ್ಬೇಕು ತಗೋರವ ನಾವೇನ್ ಬರ್ತೀವಿ ಹ್ಞೂ ರೀ ಇವ್ರ ಮನೆಯಿಂದ ಇನ್ನೊಮ್ಮೆ ಹಾದು ಹೋಗ್ಬಾರ್ದು ನೋಡು ಹಂಗಾಗ್ಬಿಡ್ತು ಎಂತ ಸೊಕ್ಕಿಂದೈತಿ ನೋಡೋದು ಅದಂತಿ ನಾ ಎಂತಕ್ಕಿ ಇಷ್ಟು ಜನರ ಮುಂದೆ ನನ್ನ ಮರ್ಯಾದೆ ತೆಗೆದ್ಬಿಟ್ಟಲ್ಲ ಇನ್ನು ಮೇಲೆ ನಾನು ಏನು ಅಂತ ತೋರಿಸ್ತೀನಕ್ಕಿನ ಹೊಟ್ಟಿ ಹುರ್ಕೊಂಡು ಅಲ್ಲೇ ಸತ್ತೋಗ್ಬಿಡ್ಬೇಕು ಹಂಗೆ ಮಾಡ್ತೀನಿ ನಾ ಎಂತಕ್ಕೆ ವೈದಂದು